ಅಮ್ಮಿಗೆ ದೇವ್ರ ಜೊತೆ ಮದುವೆ ಆಗೋದಕ್ಕೂ ನಾವು ಅಲ್ಲಿಗೆ ಹೋಗಿ ಮುಟ್ಟೋದಕ್ಕೂ ಎರಡೂ ಸಮ ಸಮ. ಕೋವಿ ಧರ್ಮಯ್ಯ ಕಾರಿಂದ ಇಳಿದು ಅಮ್ಮಿ ಅಮ್ಮಿ ಅಂತ ಕಿರ್ಚ್ಕೊತಾ ಇದ್ದ. ಜನ ಎಲ್ಲ ಬಂದು ಅವ್ನಿಗೆ ಹೇಗೆ ಹೊಡೆದ್ರು ಗೊತ್ತಾ? ಧರ್ಮಯ್ಯ ಎಲ್ಲೋದ್ರು ಏಡ್ ತಿನ್ನೋದೇ ಆಯ್ತು. ಕಲ್ಸಿದ್ ಸಾಕು ಮಾರಯ್ಯ, ಹಶ್ವಾಗ್ತಿನ ನನಗೆ ಕೊಡು. ತಿನ್ನು ತಿನ್ನು. ಆಮೇಲೆ ಅಯ್ಯೋ ಬೇಗ ತಿನ್ನು, ಅಪ್ಪ ಬಂದ್ರೆ ಕಷ್ಟ ಆಗುತ್ತೆ. ಇವಳಿಗೆ ಊಟ ಕೊಡೋದಕ್ಕೆ ಯಾರೋ ಹೇಳಿದೆ ನಿನಗೆ? ಯಾರೋ ನಿನಗೆ? ಪಾಪ ಅವಳಿಗೂ ಹಸುವಾಗಲ್ವಾ? ರಾತ್ರಿಯಿಂದ ನೀವೇನು ಕೊಟ್ಟಿಲ್ವಂತೆ, ನೀನ್ ಮಾತ್ರ ಆಟದ ಮೇಲೆ ಕೂತ್ಕೊಂಡು ಇವಳಿಗೆ ನಾನು ಕೊಡಿಸ್ಬೇಕು. ಇವಳಿಗೆ ಮನೆಗೆ ಏನು ಆಗ್ಬೇಕಾಗಿಲ್ಲ. ಅಣ್ಣನ ಹೆಂಡತಿ ಸೊಸೆ ಆದಂಗೆ ತಮ್ಮನ ಹೆಂಡತಿನೂ ಸೊಸೆ ಅಲ್ವಾ? ಸೊಸೆ ಅಂದ್ರೆ ಸಿಗ್ಲು ತೋಳನ್ನ ಕಟ್ತೀನಿ ನಿನ್ನ. ಪಾಪ ಅಂತ ಸದಾ ಕೊಟ್ಟು ನನಗೆ ಮಾತಾಡ್ತೀಯ? ಇವಳು ನಿನ್ನ ತಂಗಿನ ಹಾಳು ಮಾಡಿದಿರ್ತಾರೆ. ಸುಮ್ಮನೆ ಇಲ್ಲಿ ಮೇಲೆ ಮನೆ ಇರಬಾರ್ದು. ಹೋಗ್ತಾ ಇರ್ಬೇಕು. ಅವಳಿಗೆ ನೀ ಹೊರಟೋಗು ಅಂದ್ರೆ ಅವಳು ಎಲ್ಲಿಗೆ ಹೋಗ್ರಿ. ಹಾಗೆ ನೀನು ಗೊತ್ತಾಯ್ತು ತಾನೆ? 2 ದಿನ ಟೈಮ್ ನಿನಗೆ. ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕಪ್ಪೆ ಅಪ್ಪ ತಮಾಷೆ ಮಾಡ್ತಿದ್ದಾನೆ. ಹೀಗೆ ನಿನ್ನ ತಲೆ ಹೊಟ್ಟೆ ಮುಂದೆ ಹೋದ್ರೆ ನಿನ್ನ ಕೈ ಕಾಲು ಕಟ್ಟಿ ರೂಮಲ್ಲಿ ಕೂಡ ಹೋಗ್ಬೇಕಾಗತ್ತೆ. ಹುಷಾರ್. ಇವಳಿಗೆ ಯಾರಾದ್ರೂ ಊಟ ತಿಂಡಿ ಕೊಟ್ಟರೆ ಅವ್ರನ್ನು ಉಪವಾಸ ಸಾಯಿಸ್ತೀನಿ. ಗೊತ್ತಾಯ್ತು ತಾನೆ? ಏಯ್, ನಿನಗೂ ಇದೆ ಗೊತ್ತಾಯ್ತಲ್ವಾ? ಬಾಬಾ ಎಲ್ಲಿಗೆ? ಮನೆ ಬಾಲೆ ಬರಲ್ವಾ? ಕುಳು ಕುಳು ಬೇಡ ಬೇಡ.
ಸರ ಅಂಥದ್ದೇನು ನಡೆದಿಲ್ರಿ. ನಮ್ಮ ಊರಾಗ ದೇವದಾಸಿ ಅನ್ನೋ ಹೆಸರೇ ಇಲ್ದಂಗೆ ಆಗೈತೆ ನೋಡ್ರಿ. ಊರ ಜಾತ್ರೆ, ಮಂದಿ ನಂಬಿಕೆ, ದೇವ್ರ ಮೇಲೆ ಭಯ ಭಕ್ತಿ ಅಷ್ಟೇ ರೀ. ಅಲ್ರಿ, ದೇವದಾಸಿ ಹೆಸರಲ್ಲಿ ಹುಡುಗಿರನ್ನ ಸುಳ್ಳುಗಾರಿಕೆಗೆ ತಳ್ತಾ ಇದ್ದೀರಾ ಅಂತ ರಿಪೋರ್ಟ್ ಇದೆಯಲ್ರಿ. DC ಖುದ್ದಾಗಿ ಬಂದು ನನ್ನ ಎನ್ಕ್ವೈರಿ ಮಾಡಿದ್ದಾರೆ. ಸರ್ಕಾರ ಈ ಪದ್ಧತಿ ರದ್ದು ಮಾಡಿರೋದು ಈ ಕಾರಣದಿದ್ದಾರೆ. ಅದೇನೋ ಸರಿ ಸರ, ಆ ಪೇಪರ್ನವರು ಖಬರ್ಗೆ ಹಿಡಿದ್ದಾರೆ. ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ನಮ್ಮೂರಾಗ ಐತಿ, ಹಂಗಂತ ಪೂಜೆ ಮಾಡಿದಾಗೆಲ್ಲ ದೇವದಾಸಿ ಬಿಡ್ತಾರ ಅಂದ್ರೆ ಚಲೋ ಅಲ್ಲಿ ತೆಗಿರಿ. ನಮ್ಮ ಊರಿಗೆ ಕೆಟ್ಟಸ್ಕೋದು. ಬರೀ ಊರಿಗಲ್ರಿ, ನನ್ನ ಆಡಳಿತದಲ್ಲಿ ಇಲ್ಲೆಲ್ಲ ಹೀಗಾಗಿದೆ ಅಂದರೆ ನಾನು ತಾನು ಉತ್ತರ ಹೇಳಬೇಕು. DC ಸಾಹೇಬರು ತುಂಬ ಸಿಟ್ಟಾಗಿದ್ದಾರೆ. ಸರ್ಕಾರದ ಮುಂದೆ ಅವರೇ ತಾನು ನಿಂತ್ಕೋಬೇಕು. ಅದೇನೋ ಖರೆ ರೀ, ಆದ್ರೆ ಇಲ್ಲೇನು ನಡೆದಿಲ್ರಿ. ಹಾಗಾದರೆ ದೇವದಾಸಿ ಪದ್ಧತಿ ನಡೆದೇ ಇಲ್ಲ ಅನ್ರಿ. ನಂದು ಬೇಡ್ರಿ, ಊರಂಗೆ ಮಂದಿ ಕೇಳ್ರಿ. ಯಾರಿಗೂ ಗೊತ್ತಾಗ್ದಂಗೆ ಈ ಕಾರ್ಯ ನಡಿಲಿಕ್ಕೆ ಆಗ್ತದೇನೋ ಹೇಳ್ರಿ ನೀವ. ಈಗ ದೇವದಾಸಿ ಅನ್ನೋ ಪದನ ಮರ್ತೋಗೈತಿ. ಮೊಕ್ತೇಶ್ವರೇ, ಈ ಊರಿನಲ್ಲಿ ನಡೆದಿರೋ ಜಾತ್ರೆಗೂ ನಿಮ್ಮೇಲಾಗಿರೋ ಹಲ್ಲೆಗೂ ಸಂಬಂಧ ಇಲ್ಲ ಅಂತೀರಾ? ಇಲ್ಲ ಸರ್, ಇದು ನನ್ನ ಪರ್ಸ್ನಲ್ಲು. ಕಂಪ್ಲೇಂಟ್ ಯಾಕ್ರಿ ಕೊಟ್ಟಿಲ್ಲ? ಸರ್, ಅದು ಇವರೇ ಬೇಡ ಅಂದರು. ನೋ, ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಕೊಲೆ ಅಟೆಂಪ್ಟ್ ಆಗಿದೆ, ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಹೇಗೆ? ಐ ಡೋಂಟ್ ಅಗ್ರಿ. ಸರ, ಆ ಹುಡುಗಿದು ಇವ್ರದು ಪ್ರೇಮ ಪ್ರಕರಣದ ಗಲಾಟೆ ಸರ. ಆ ಹುಡುಗಿಗೂ ಇವ್ರಿಗೂ ಸಂಬಂಧ ಐತ್ರಿ, ಭಾಳ ಹಿಂದಿನ ಸಂಬಂಧ. ಆಕಿ ಈ ಊರಿಗೆ ಬಂದು ಹೋಗ್ತಿದ್ಲ, ಇವರು ಆಗಾಗ ಬೆಂಗಳೂರಿಗೆ ಹೋಗಿ ಆಕಿ ನೋಡ್ಕೊಂಡ್ ಬರ್ತಿದ್ರು. ಹಿಂಗ ನಡೆದಿತ್ರಿ. ಆದ್ರ ನಿನ್ನೆ ರಾತ್ರಿ ಏನೋ ಗಡ್ಬಡ್ ಆಗೋಯ್ತ್ರಿ. ಅಷ್ಟೇ ಸರ್, ಕಂಪ್ಲೇಂಟ್ ಬೇಡ. ಸರಿ, ಇವತ್ತೇನು ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ. ದೇವದಾಸಿ ಪದ್ಧತಿ ನಡೆದಿಲ್ಲ. ಗಲಾಟೆ ನಡೆದಿದ್ದು ವೈಯಕ್ತಿಕ. ಮೊಕ್ತೇಶ್ವರ ರಂಗಸ್ವಾಮಿಗೂ ಅಮಿತಾಗೂ ಇದು ಹಳೆ ಸಂಬಂಧ, ಗಲಾಟೆ ಕಾರಣ ಅಂತ. ಸರಿ ಸರ್, ಹಾಗೆ ಮಾಡ್ತೀನಿ. ನಾನು ಬರ್ತೀನಿ. ಹಾಂ.
ಅವಳಿಗೆ ಊಟ ಕೊಟ್ಟವ್ರು ಯಾರು? ನಿನ್ನೆ ಕೇಳ್ತಿರೋದು ಮಗಳೇ. ನನ್ನ ಮಗಳಿಗೆ ಏನಾಗಿದ್ಯೋ ಅಂತ ನಾನಿಲ್ಲಿ ಹಿಂಸೆ ಪಡ್ತಾ ಇದ್ರೆ ನಿಮ್ಗೆ ಬೇರೆ ಯಾವಳ್ದು ಚಿಂತೆನಾ? ಹಾ ಇದು ಮನೆಯಲ್ಲ. ನನ್ನ ಮೇಲೆ ಸೇರ್ ತೀರ್ಸ್ಕೊಂಡು ಸ್ವಚ್ಛ ಕೂಟ ಇದು. ನೀನು ಸೊಸೆ ಅವಳಿಗೆ ಆಶ್ರಯ ಕೊಟ್ರು, ನೀನು ಅನ್ನ ಕೊಡ್ತಾ ಇದೀಯಲ್ವಾ? ಮೊದ್ಲಿಗೆ ಮಗಳನ್ನ ವಾಪಸ್ ಕರ್ಕೊಂಡ್ ಬರೋದು ಹೇಗೆ ಅಂತ ಯೋಚನೆ ಮಾಡಿ ಅಮ್ಮಿ ನನಗೆ ವಾಪಸ್ ಕೊಡ್ರಿ, ಆಮೇಲೆ ಊರವ್ರ ಚಿಂತೆ. ಬರ್ತಾಳೆ, ಅವಳು ಎಲ್ಲಿಗೂ ಹೋಗಲ್ಲ. 2 ದಿನದಲ್ಲಿ ಇಲ್ಲಿಗೆ ಬರ್ತಾಳೆ, ಸುರಕ್ಷಿತವಾಗಿ ಬರ್ತಾಳೆ. ಬರದೇ ಇದ್ರೆ ಬಂದೇ ಬರ್ತಾಳೆ. ಈಗ ವಿಷಯ ಬೇಡ, ಮಾತು ಬದಲಿಸ್ಬೇಡ. ಆ ಹೊರಿ ಕೈಲಿ ಊಟ ಕೊಟ್ಟು ಕಳ್ಸೋರು ಯಾರ ಒಳಗೆ? ಮಾಡಿದ ಪಾಪ ಬೆನ್ಬಿಡಲ್ಲ ರೀ. ನೀವು ಮಾಡಿದ ಪಾಪದ ಕರ್ಮ ಹರಿಗೆ ಅಂಟ್ಕೊಂಡ್ಬಿಟ್ಟಿದೆ. ಅವನ ಹುಡುಗಿನ ತುಂಬ ಹಚ್ಕೊಂಡಿದ್ದಾನೆ. ಅವನೇ ತಗೊಂಡೋಗಿ ಊಟ ಕೊಟ್ಟಿರ್ತಾನೆ. ಹಾಗಂತ ನಮ್ಮ ಮಗಳು ಹಾಳಾಗೋದಕ್ಕೆ ಕಾರಣ ಆದವಳು ಸಾಕು ಅಂತೀಯ? ಮನೆ ಬಿಟ್ಟು ಓಡಿಸ್ಬೇಕು ನಾವು. ಹಾಗಿದ್ರೆ 2 ಕೆಲಸ ಆಗಬೇಕು. ಅಮ್ಮಿ ಮನೆಗೆ ವಾಪಸ್ ಬರಬೇಕು, ಕಲ್ಪನಾ ಇಲ್ಲಿಂದ ಹೋಗ್ಬೇಕು. ಹಾಗಿದ್ದ ಮೇಲೆ ಅವಳಿಗೆ ಅನ್ನ ನೀರು ಕೊಡಬೇಡ. ಅವಳಾಗೆ ಮನೆ ಬಿಟ್ಟು ಓಡ್ ಹೋಗ್ಬೇಕು. ಅಮ್ಮ ವಿಷಯ ನಾನು ಬಿಟ್ಬಿಡು. ರುಕ್ಮಿಣಿ, ಇನ್ನು ಮೇಲೆ ಹರಿ ಈ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಷ್ಟೇ. ಅತ್ತಿಗೆ, ನನ್ನ ಹೆಂಡತಿ ಅವಳೇನ್ ತಪ್ಪು ಮಾಡಿದಾಳೆ ಹೇಳಿ? ನಾನು ತಾಳಿ ಕಟ್ಟಿದೆ, ಅವಳು ಗಂಡ ಅಂತ ನನ್ನ ಹಿಂದೆ ಬಂದ್ಲು. ಹೆಂಡತಿ ಆದವಳು ಗಂಡನ ಮನೆಯಲ್ಲಿ ಇರ್ಬೇಕಲ್ವಾ? ಅದೇ ಧರ್ಮ ಅಲ್ವಾ? ಅದು ಬಿಟ್ಟು ಅವಳನ್ನ ಹೊರಗೆ ಹಾಕೋದು, ಊಟ ತಿಂಡಿ ಕೊಡದೆ ಇರೋದು, ಚಳಿಲಿ ಹೊರಗೆ ಹಾಕೋದು ಅನ್ಯಾಯ ಅಲ್ವಾ? ಪಾಪ ಅವಳಿಗೆ ಚಳಿ ಆಗುತ್ತಲ್ವಾ? ಆದರೆ ಧರ್ಮಯ್ಯನ ಮನೆ ಧರ್ಮ ಅದಲ್ಲ ಹರಿ. ಪಾಪದವ್ರನ್ನ ಕಾಡೋದೇ ಈ ಮನೆ ಧರ್ಮ. ನಿಮ್ಮಪ್ಪ ಕೋವಿ ಇಟ್ಕೊಂಡು ಎಲ್ರೂ ಹೆದರಿಸ್ತಾನೆ, ಎಲ್ಲರೂ ಹೆದರ್ಕೊಳ್ತಾರೆ. ನಿಮ್ಮಪ್ಪ ಏನು ಹೇಳ್ತಾರೋ ಅದೇ ಧರ್ಮ. ಹಾಗಾದ್ರೆ ನಾನು ಏನು ಮಾಡಲಿ? ಅಪ್ಪನ ಕೋವಿನ ಕದ್ದು ನಾನು ಹಿಡ್ಕೊಳ್ಳ? ಏಯ್, ನೀನು ಯಾಕೋ ಅಪ್ಪನ ದಾರಿಲಿ ನಡಿಬೇಕು? ಕೋವಿ ಹಿಡಿಯೋರು ಯಾರು ಗೊತ್ತಾ? ತಪ್ಪು ಕೆಲಸ ಮಾಡಿರ್ತಾರಲ್ಲ ಅವರು. ಅವ್ರಿಗೆ ಅವ್ರು ತಪ್ಪು ಮಾಡಿರೋದ್ರ ಬಗ್ಗೆ ಭಯ ಕಾಡ್ತಾ ಇರುತ್ತೆ. ನೀನೇನು ತಪ್ಪು ಮಾಡಿಲ್ವಲ್ಲ, ನೀನು ಯಾಕೆ ಹೆದರ್ಕೋಬೇಕು? ನಾನು ಏನು ಮಾಡಲಿ? ಕಲ್ಪನಾ ನಿನ್ನ ಹೆಂಡತಿ ತಾನೆ? ಅವಳನ್ನ ಮನೆಗೆ ಸೇರಿಸ್ಕೊಳ್ಬೇಕಾದವನು ನೀನು, ಗಂಡ. ಅದು ನಿನ್ನ ಧರ್ಮ. ಅಪ್ಪ ಬೇಡ ಅಂತಿದ್ದಾನಲ್ಲ. ಬೇಡ ಅನ್ನೋಕೆ ಅವ್ರು ಯಾರು? ನಿನ್ನ ಕೆಲಸ ನೀನು ಮಾಡು. ಏನು ಮಾಡ್ತಾರೆ? ನಿಮಗೆ ಅಪ್ಪನ ವಿಚಾರ ಗೊತ್ತಿಲ್ವಾ? ನಾನು ರಾತ್ರಿ ಮಲಗಿ ನಿದ್ದೆ ಮಾಡಿದಾಗ ಬಂದು ಡಮ್ ಅನ್ಸ್ಬಿಟ್ರೆ ಅದಕ್ಕೆ ಹೇಗಾದ್ರೂ ಮಾಡಿ ಅಪ್ಪನ ಒಪ್ಪಿಸ್ಬೇಕಲ್ಲ. ಹೇಗೆ ಅಂದರೆ ನಿಮ್ಮ ಅಪ್ಪನ ಉಪಾಯವಾಗಿ ಒಪ್ಪಿಸಿ ಅವಳನ್ನ ಒಳಗೆ ಕರ್ಕೊಂಡು ಬರಬೇಕು ಅಂತಿದ್ಯಾ? ಹಾಗಾದರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಅತ್ತೆ ಹಾಗನ್ಬೇಡಿ. ಅಪ್ಪಂಗೆ ಭಯ ಅಂದ್ರಲ್ಲ, ಏನ್ ಭಯ? ಹರಿ, ನಿಮ್ಮಪ್ಪ ಒಳ್ಳೆ ಕೆಲಸ ಮಾಡಿರೋದಕ್ಕಿಂತ ಕೆಟ್ಟ ಕೆಲಸ ಮಾಡಿರೋದೇ ಜಾಸ್ತಿ. ಆ ಭಯ ಅವ್ರಿಗಿದ್ದೇ ಇದೆ.
ಅದಕ್ಕೆ ಗೊತ್ತಾಯ್ತು. ಅಪ್ಪ ಮಾಡಿದ ಹಲ್ಕ ಕಲ್ಸದ ಬಗ್ಗೆ ಹೇಳಿದ್ರೆ ಅವನು ಹೆದರ್ತಾನಲ್ವಾ? ಸರಿ ಬಿಡಿ, ಒಪ್ಪಿಸ್ತೀನಿ. ಹಶ್ವಾಗ್ತಿದೆ ನನಗೆ. ಹಶ್ವು ಅಮ್ಮ, ಹಶ್ವಾಗ್ತಿದೆ ನನಗೆ. ಹಶ್ವು